ನಮಸ್ಕಾರ ಸ್ನೇಹಿತರೆ, ಜನವರಿ ಫೆಬ್ರವರಿ 2026 ಈ 2 ತಿಂಗಳುಗಳ SNF ಅಂದರೆ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಬಾಳೆಯನ್ನು ವಿತರಿಸಿರುವ ಮಾಹಿತಿಯನ್ನು SATS MDM ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿ, ಸರ್ಚ್ನಲ್ಲಿ SATS MDM ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ SATS ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಪೇಜಲ್ಲಿ STSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿ, ಕ್ಯಾಪ್ಚಾ ಟೈಪ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮರ್ತಿದ್ರೆ ಫರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡನ್ನು ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಸೆಟ್ ಮಾಡಿಕೊಳ್ಳಿ. ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಟೈಪ್ ಮಾಡಿ ಲಾಗಿನ್ ಆಗಿ SATS MDM ಲಾಗಿನ್ನ ಹೋಮ್ ಪೇಜ್ಗೆ ಬನ್ನಿರಿ. ಲಾಗಿನ್ ಆದ ನಂತರ SNF ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡ್ತಕ್ಕಂಥ ಆಪ್ಷನ್ಗಾಗಿ ಎಡಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, SNF ಇನ್ಫಾರ್ಮೇಷನ್ ಫಾರ್ ಜನವರಿ ಫೆಬ್ರವರಿ 2026 ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ನಿಮ್ಮ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಎಲ್ಲ ಶೋ ಆಗ್ತಿರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಟೇಬಲ್ ಒಂದು ನಿಮಗೆ ಬರುತ್ತೆ. ಟೇಬಲ್ನಲ್ಲಿ ಜನವರಿ 2026, ಫೆಬ್ರವರಿ 2026, ಮಾರ್ಚ್ 2026 ಅಂತ 3 ತಿಂಗಳುಗಳು ಶೋ ಆಗ್ತಿರುತ್ತೆ. ಮಾರ್ಚ್ ತಿಂಗಳು ಈಗ ಫ್ರೀಸ್ ಆಗಿರುತ್ತದೆ. ಜನವರಿ ತಿಂಗಳಿನಲ್ಲಿ ಎನ್ರೋಲ್ಮೆಂಟ್ ಸಂಖ್ಯೆ ಶೋ ಆಗ್ತಿರುತ್ತೆ. ಟೋಟಲ್ ವರ್ಕಿಂಗ್ ಡೇಸ್ನಲ್ಲಿ ಜನವರಿ ತಿಂಗಳಿನಲ್ಲಿ ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ಕಮ್ಯುನಿಟಿವ್ ಅಟೆಂಡೆನ್ಸ್ನಲ್ಲಿ ಜನವರಿ ತಿಂಗಳ ಪ್ರತಿದಿನದ ಹಾಜರಾತಿಯನ್ನು ಒಟ್ಟುಗೂಡಿಸಿ ಕ್ರೋಢೀಕೃತ ಹಾಜರಾತಿಯನ್ನು ಎಂಟರ್ ಮಾಡಿ. ಕಮ್ಯುನಿಟಿವ್ ಎಗ್ ಕನ್ಸ್ಯೂಮರ್ಡ್ನಲ್ಲಿ ಜನವರಿ ತಿಂಗಳಿನಲ್ಲಿ ಪ್ರತಿ ದಿವಸ ವಿದ್ಯಾರ್ಥಿಗಳು ಸೇವಿಸಿದ ಮೊಟ್ಟೆಯ ಒಂದು ಸಂಖ್ಯೆಯನ್ನು ಪ್ರತಿದಿನದ್ದು ಕೂಡಿಸಿ ಆ ಒಂದು ತಿಂಗಳದ ಕ್ರೋಢೀಕೃತ ವಿದ್ಯಾರ್ಥಿಗಳು ಮೊಟ್ಟೆ ಸೇವಿಸಿದ ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಈ ಒಂದು ಬಾಕ್ಸ್ನಲ್ಲಿ ಜನವರಿ ತಿಂಗಳಿನಲ್ಲಿ ಪ್ರತಿ ದಿವಸ ವಿದ್ಯಾರ್ಥಿಗಳು ಬಾಳೆಹಣ್ಣು ಸೇವಿಸಿದ ಕ್ರೋಢೀಕೃತ ಬಾಳೆಹಣ್ಣು ಸೇವಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಮತ್ತು ಲಾಸ್ಟ್ ಕಾಲಮ್ನಲ್ಲಿ ನಿಮಗೆ ಜನವರಿ 2026 ಈ ಮಂತ್ಗೆ ಮ್ಯಾಕ್ಸಿಮಮ್ 26 ದಿನಗಳಿಗೆ ನೀವು ಈ ಒಂದು SNF ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದನ್ನು 26 ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಅಲೌಡ್ ಡೇಸ್ನಲ್ಲಿ. ಇದೇ ರೀತಿ ಫೆಬ್ರವರಿ ತಿಂಗಳಿನಲ್ಲಿ ಎನ್ರೋಲ್ಮೆಂಟ್ಸ್ ಆಟೋಮೆಟಿಕ್ಕಾಗಿ ಶೋ ಆಗುತ್ತಿರುತ್ತದೆ. ಟೋಟಲ್ ವರ್ಕಿಂಗ್ ಡೇಸ್ನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ಕಮ್ಯುನಿಟಿವ್ ಅಟೆಂಡೆನ್ಸ್ನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿದಿನದ ಹಾಜರಾತಿಯನ್ನು ಒಟ್ಟುಗೂಡಿಸಿ ಆ ತಿಂಗಳಿನ ಕ್ರೋಢೀಕೃತ ಹಾಜರಾತಿ ಸಂಖ್ಯೆಯನ್ನು ಕಮ್ಯುನಿಟಿವ್ ಅಟೆಂಡೆನ್ಸ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿ ದಿವಸ ವಿದ್ಯಾರ್ಥಿಗಳು ಎಗ್ ಸೇವಿಸಿರತಕ್ಕಂತಹ ಸಂಖ್ಯೆಯನ್ನು ಒಟ್ಟುಗೂಡಿಸಿ ಕಮ್ಯುನಿಟಿವ್ ಎಗ್ ಕನ್ಸ್ಯೂಮ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಅದೇ ರೀತಿ ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಬಾಕ್ಸ್ನಲ್ಲಿ ಆ ಒಂದು ತಿಂಗಳ ಪೂರ್ತಿ ವಿದ್ಯಾರ್ಥಿಗಳು ಬನಾನಾ ಸೇವಿಸಿರತಕ್ಕಂತಹ ಪ್ರತಿದಿನದ ಸಂಖ್ಯೆಯನ್ನು ಒಟ್ಟುಗೂಡಿಸಿ ಕ್ರೋಢೀಕೃತ ಕಮ್ಯುನಿಟಿವ್ ಬನಾನಾ ಕನ್ಸ್ಯೂಮ್ಡ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಮತ್ತು ಫೆಬ್ರವರಿ ತಿಂಗಳಿಗೆ ಮ್ಯಾಕ್ಸಿಮಮ್ 24 ದಿವಸ ನೀವು SNF ಎಂಟ್ರಿ ಮಾಡಲಿಕ್ಕೆ ಅಲೌ ಮಾಡಿರ್ತಕ್ಕಂಥದ್ದು 24 ಅಂತ ಡೇಸ್ ಕೊಟ್ಟಿರುತ್ತಾರೆ. ನಂತರ ಸೇವ್ ಕ್ಲಿಕ್ ಮಾಡಿ. ಶೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ರಿಪೋರ್ಟ್ಗಾಗಿ ಎಡಗಡೆ ಮೆನುಗಳಲ್ಲಿ SNF ಫಾರ್ ಜನವರಿ ಫೆಬ್ರವರಿ 2026 ರಿಪೋರ್ಟ್ ಕ್ಲಿಕ್ ಮಾಡಿ. ಮೇಲ್ಗಡೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸ್ ಇರ್ತದೆ ಮತ್ತು ಇಲ್ಲಿ ಮಂತ್ನಲ್ಲಿ ಪಿಕ್ ಎ ಮಂತ್ ಮೇಲೆ ಕ್ಲಿಕ್ ಮಾಡಿ. ಜನವರಿನ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡಬಹುದು, ನಾವು ಜನವರಿ SNF ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಈ ಒಂದು ಟೇಬಲಲ್ಲಿ ಬಂದಿರುತ್ತದೆ. ಅದೇ ರೀತಿ ಮಂತ್ನಲ್ಲಿ ನಾನೀಗ ಫೆಬ್ರವರಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡಬಹುದು, ಈಗ ಫೆಬ್ರವರಿ ತಿಂಗಳಿಗೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ SNF ಡೀಟೇಲ್ಸ್ ಎಲ್ಲ ಈ ಒಂದು ಟೇಬಲ್ನಲ್ಲಿ ಶೋ ಆಗ್ತಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.